ಹಲೋ ಬಾಯ್. ಫೋನ್ ಸ್ಪೀಕರ್ ಆನ್ ಮಾಡು. ನಮಸ್ಕಾರ ಅನು ಮೇಡಮ್, ಹೇಗಿತ್ತು ಪ್ರಯಾಣ? ತಪ್ಪಾದ ಪ್ರಶ್ನೆ ಕೇಳಿದೆ ಅನ್ಸುತ್ತೆ ಅಲ್ವಾ? ಏನ್ ಮಾಡೋಣ ಹೇಳಿ, ಕೆಲವೊಂದ್ಸಲ ಒಳ್ಳೆ ಮಾತನ್ನ ಹೇಳೋಕೆ ಕೆಟ್ಟ ದಾರಿ ಹಿಡ್ಬೇಕಾಗತ್ತೆ. ಕೆಟ್ಟ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ಕ್ಷಮಿಸಿ. ಚೀಫ್ ಆಫ್ ರಾಜನಂದಿನಿ, ನಾನು ನಿಮ್ಮನ್ನು ನೋಡ್ತಿಲ್ಲ, ಆದ್ರೂ ನಿಮ್ಮ ಮುಖದಲ್ಲಿ ಮೂಡಿದ ಆಶ್ಚರ್ಯ ನನಗೂ ಗೊತ್ತಾಗ್ತಿದೆ. ಆ ರಾಜನಂದಿನಿ ಅನ್ನೋ ಬ್ರ್ಯಾಂಡ್ ನಂದಾಗ್ಬೇಕಿತ್ತು. ಎಷ್ಟು ವರ್ಷ ಕಾದಿದ್ದೀನಿ ಗೊತ್ತಾ? ನನ್ನ ಕಾಯೋಕೆ ಅಷ್ಟು ವಯಸ್ಸಾಗಿಲ್ಲ ನಿಮ್ಗೆ, ಆದ್ರೂ ನೀವೇ ಅದ್ರ ಚೀಫ್. ಎಲ್ಲರೂ ಅದೃಷ್ಟವಂತರಾಗಿರೋದಿಲ್ಲ ಅಲ್ವಾ? ಅದರಲ್ಲೂ ಆರ್ಯವರ್ಧನ್ ಅವರಷ್ಟಂತೂ ಯಾರು ಅದೃಷ್ಟವಂತ ಆಗಿರೋದಿಲ್ಲ. ಏನಂತೀರಾ? ಮೇಡಮ್ನ ಜೋಪಾನವಾಗಿ ಒಳಗಡೆ ಕರ್ಕೊಂಡ್ಬರೋ. ಈ ಅನು ಮೇಡಮ್ ಎಲ್ಲೂ ಕಾಣಿಸ್ತಿಲ್ವಲ್ಲ, ಇದು ಆ ಜಲಂಧರ್ ಕೆಲಸ. ಆ ಜಲಂಧರ್ ಬೇಕು ಅಂತಾನೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ. ಸೈಮನ್, ಗಾಡಿ ತೆಗಿ. ಇದೇನು ಸರ್, ನೀವೇ ಬಡಿಸ್ತಾ ಇದ್ದೀರಾ? ಪರವಾಗಿಲ್ವಾ ನೋಡಿ. ಅಯ್ಯೋ, ನನಗೆ ಹೇಗಿದ್ರೂ ಪರವಾಗಿಲ್ಲ ಸರ್. ಆದರೆ ಇಷ್ಟು ಬೇಗ ತಿಂಡಿ ಗೊತ್ತಾಯ್ತಲ್ಲ ಸುಮ್ಮನೆ. ಮಗಳು ಬಂದಮೇಲೆ ಅಟ್ಕೆ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಅವನು ಬಂದಮೇಲೆ ನಾವೆಲ್ಲ ಹೊಡ್ತೀವಲ್ಲ ಸರ್. ಸೀದಾ ನಮ್ಮನೆಗೆ ಹೊರಡ್ಬೇಡ. ಬೆಳಿಗ್ಗೆನೆ ಹೊರಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಪುಷ್ಪ ಕೈಯಾರೆ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ತಿನ್ಬೋದಾಗಿತ್ತು ಸರ್. ಅವಳು ಮಾಡೋ ಚಟ್ನಿ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ನಿಮ್ಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಅಲ್ವಾ ಸರ್? ನಾನು ಯಾವತ್ತಿದ್ರು ಪುಷ್ಪ ಅವ್ರ ಕೈ ಅಡುಗೆಗೆ ಅಭಿಮಾನಿ. ಹಾಗಿದ್ರೆ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಹೋಗ್ಬೇಡ. ನೋಡೋಣ, ಸಮಯ ಇದ್ದರೆ ಖಂಡಿತ. ನೀವು ತಿಂಡಿ ಮುಗಿಸಿ ನಾನು ಸ್ವಲ್ಪ ಝೆಂಡೆನ ತರಾಟೆಗೆ ತೊಗೊಂಡ್ಬರ್ತೀನಿ. ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಅಂತ. ನೀವು ಆರಾಮಾಗಿ ತಿಂಡಿ ಮುಗಿಸಿ. ರಮಣವ್, ಬೇರೆ ಯಾವಂಗನ ನಿನ್ನಂಗೆ ಗುಂಡೆಟ್ ಬಿದ್ದಿದ್ರೆ ಕಡೆ ಪಕ್ಷ 3 ತಿಂಗಳು ಹಾಸಿಗೆ ಹಿಡಿದಿರೋನು. ಆದ್ರೆ ನೀನು ಹಾಸಿಗೆ ಹಿಡಿಯೋದಿರ್ಲಿ, ಆ ಕೈಗಾಗಿರೋ ಗಾಯನ ಲೆಕ್ಕಿಸ್ದೆ ವ್ಯಾಯಾಮ ಮಾಡ್ತಿದ್ಯಾ. ಏನು ಹೇಳುಮ್ಮ ನಿಂಗೆ? ನಂಗೇನು ಹೇಳ್ಬೇಡ, ನಿಮ್ಮ ಅತ್ತಿಗೆಗೇನು ಹೇಳ್ದಿದ್ರು ಸಾಕು. ಅವರು ಅದು ಯಾವುದೋ ಕೆಲಸದಲ್ಲಿ ಬಿಸಿಯಾಗಿ ಅವರೇ, ಅದಕ್ಕೆ ನಾನು ಹೊಟ್ಟಿ ಹೋಗ್ದಂಗೆ ಹಂಗೆ ಕಾಲ ತಳ್ತಾ ಇವ್ನಿ. ಅದು ಯಾವಾಗ ಸಿಕ್ಕಾಕತ್ತೀನೋ ಏನೋ. ಅದಕ್ಕೆ ನಿಂಗೆ ಭಯಂಗೆ ನಂಗೆ ಭಯಕಾರ ಅವಳು ಫೋನ್ ತೆಗಿಬಾರ್ದ ಏನ ಅಣ್ಣವ್? ಏನ್ಲಾ? ನಾನು ನಿನ್ನ ನೋಡಕ್ಕೆ ಬಂದಿದ್ದೆ ಎಸಿವಾಗಿ.
ಯಾ ಇಸಿವಾಗಿ ಅದು ನಮ್ಮ ಹುಡುಗಿ ಫೋನ್ಗೆ ಸಿಕ್ತಿಲ್ಲ. ಫೋನಲ್ಲಿ ಕಾಸಿಲ್ಲ ಅನ್ನಿಸ್ತದೆ, ಒಂದು 500 ರೂಪಾಯಿ ಹಾಕು ಸರೋಯ್ತದೆ. ಇದೇ ಬೇಡ ಅನ್ನೋದು. ಲೇ, ನಿನ್ನ ಹುಡುಗಿ ನಿನ್ನ ಫೋನ್ ತೆಗಿದೆ ಇದ್ರೆ ನನ್ನೇನು ಮಾಡು ಅಂತಿಲ್ಲ. ಅಣ್ಣ ನೀನೇ ಏನಾದರೂ ಐಡಿಯಾ ಕೊಡೋಣ. ಅವ್ಳು ಮೆಸೇಜ್ ಮಾಡಿದೆ, ನನ್ನ ಕೈ ಕಾಲೇ ಆಡ್ತಿಲ್ಲ. ನಿನ್ನ ಗದ್ದೆ ಕೆಲಸ ಹೆಂಗೆ ಮಾಡಲಿ? ಲೇ ಕಳ್ಳ, ಕ್ಯಾಮೆ ಮಾಡ್ದೆ ಹಂಗೆ ಜಾರ್ಕಳಮ ಅಂತ ನೋಡ್ತಾ ಇದೀಯಾ? ಅಣ್ಣ ನೀನು ಪಿರುತಿಲಿದ್ದಾಗ 8 ದಿವಸ ನಾನು ಕೆಲಸ ಮಾಡೀನಿ. ಈಗ ನಂಗೆ ಸಹಾಯ ಮಾಡು ಅಂತಂದರೆ ಬೈತ್ಯಾ? ನನ್ನ ಮೇಲೆ ಹೊಸಿನೂ ಪಿರುತಿನೇ ಇಲ್ಲ ನಿಂಗೆ. ಲೇ 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 ಡ್ರಾಮಾ ನಿಲ್ಲಿಸ್ಲಾ ಸಾಕು, ಕಂಡಿದ್ದೀನಿ. ಏನು ಭಾರಿ ಫೀಲಿಂಗ್ ಇವಂದು. ನನ್ನ ಬೈಕ್ನ ತಗೊಂಡೋಗಿ ಬಿಟ್ಟು ಬಂದ್ಬಿಟ್ಟಲ್ಲ ಅಲ್ಲಿ, ಆವಾಗ ನನಗೂ ಹಿಂಗೆ ಆದದ್ದು. ನನ್ನ ಬೈಕ್ ಮತ್ತೆ ನಂಗೆ ಸಿಗೋಗಂಟ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕಿಲ್ಲ. ಅಣ್ಣ ಬೈಕ್ ಥರ ಜವಾಬ್ದಾರಿ ನಂದು. ಈಗಲೇ ಹೋಗಿ ನಾನು ಮೆಕ್ಯಾನಿಕ್ ಮುಂದನ್ನು ಕರ್ಕೊಂಡೋಗಿ ಬೈಕ್ ತಗೊಬರ್ತೀನಿ. ಆದರೆ ಪಿರುತಿಗೆ ಸಹಾಯ ಮಾಡ್ತೀಯಾ? ಅಪ್ಪ ಬೇಡ ಕಣಪ್ಪ, ಬೇಡ. ನೋಡೋ, ನಿನ್ನ ಹುಡುಗಿ ವಿಚಾರನ ನೀನು ನೋಡ್ಕ, ನನ್ನ ಬುಲೆಟ್ ವಿಚಾರ ನಾನು ನೋಡ್ಕ. ಅಣ್ಣ ನಾನು ನಿಮ್ಮ ಜೊತೆ ಬರ್ತೀನಿ. ಲೇ ಮಂಗ ಮರಾರ್ದಂಗೆ ಕಲ್ಲ ನಿನ್ನ ಮನಸ್ಸು, ಒಂದು ಕಡೆಗೆ ನಿಲ್ಲಕ್ಕಿಲ್ಲ. ಅಣ್ಣ ಒಂದು ಕಡೆಗೆ ನಿಲ್ಲಕ್ಕೆ ಅಲ್ವರ ನೀನು ಸಹಾಯ ಕೇಳ್ತಿರೋದು. ನನಗೆ ನನ್ನ ಮರ ಯಾವುದು ಅಂತ ಗೊತ್ತೈತೆ. ಅದ್ರ ಹೆಸರು ರಮ್ಯಾ, ಅದಕ್ಕೆ ಸಹಾಯ ಮಾಡ್ತಿರೋರ ಹೆಸರು ರಾಮ. ಮರ, ರಾಮ, ರಮ್ಯಾ, ವಾ ಏಳು ಚಂದ ಪದಗಳ ಆಟ ಅಲ್ವಣ? ನನ್ನ ಕರ್ಮ. ಆ ರಾಮನ ಜೊತೆ ಹನುಮಂತ, ಈ ರಾಮನ ಜೊತೆ ಈ ಮಂಗ. ಏನ ಮಂಜ ಅಂದಬೇಕಲ್ಲ. ಬಾ ಹೋಗಿ ಬೈಕ್ ತರಮ್ಮ. ಹಂಗೆ ನಮ್ಮ ಹುಡುಗಿ ಫೋನ್ ಹೆಂಗ್ ರೀಚ್ ಮಾಡೋದು ಅಂತ ಮಾತಾಡ್ಕೊಂಡು ಹೋಗಮ್ಮ. ಆ ಜಲಂಧರ್ದೆ ಕೆಲಸ ಇದು. ಏನು ಮಾಡೋದು ಅವನಿಗೆ? ಆರ್ಯ, ನನ್ನ ಕ್ಷಮಿಸ್ಬಿಡು. ಇಲ್ಲಿವರೆಗೂ ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದಿವತ್ತೇ ಆಗೋಯ್ತು. ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಬಾರ್ದಾಗಿತ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಆರ್ಯ. ಝಂಡೆ, ಅವಳು ಎಲ್ಲೂ ಹೋಗಿರಲ್ಲ, ಅವಳಿಗೇನೂ ಆಗಿರಲ್ಲ. ಹೊಸ ಜಾಗ ಅಲ್ವಾ, ದಾರಿ ತಪ್ಪಿರ್ತಾಳೆ ಅಷ್ಟೇ. ಶಿಲ್ ಬಿ ಸೇಫ್, ಶಿಲ್ ಬಿ ಸೇಫ್. ಒಂದು ಕೆಲಸ ಮಾಡು, ನೀನು ಆ ಕಡೆ ಹೋಗು, ನಾನೀಗ
ಭಾಗ್ಯದ ಲಕ್ಷ್ಮೀ ಬರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಬರಮ್ಮ. ಯಾರು ನೀವು? ಯಾಕೆ ಹೇಗೆ ಮಾಡ್ತಿದ್ದೀರಾ? ತಾಯಿ, ಭಕ್ತನನ್ನೇ ನೀನ್ ಯಾರು ಅಂತ ಕೇಳಿದ್ರೆ ನಾನೇನು ಹೇಳಬೇಕು? ನೀವು ನಮಗೆ ವರ ಕೊಡಕ್ ಬಂದಿರೋರು. ವರ ಅಂದ್ರೆ ನೀವೇ. ನೀವು ಕೊಡದೇ ಇದ್ರೂ ಹೇಗೆ ಪಡ್ಕೋಬೇಕು ನಮಗೆ ಗೊತ್ತು. ಏನು ಮಾತಾಡ್ತಿದ್ದೀರಾ ನೀವು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನು ಬೇಕು ಅಂತ ನೇರವಾಗಿ ಹೇಳಿ. ಪೂಜೆ ಮಾಡ್ದಲೆ ವರ ಕೇಳೋದು ತಪ್ಪು, ಅದಕ್ಕೆ ಆರತಿ ಎತ್ತಿದ್ದು. ನೀವೇ ಅಲ್ವಾ ಜಲಂಧರ್? ನಿಮ್ಮ ಹೆಸರು ನಾನು ಕೇಳಿದ್ದೀನಿ, ಯಾವುದೋ ಹಳೆ ಫೈಲಲ್ಲಿ ಓದಿದ್ದೀನಿ. ಫೈಲಲ್ಲಿ? ಓ ಹೌದೇ? ನಮ್ಮ ಬಾಸ್ ನಿಮ್ಮ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಈಗ ಆ ರಾಜನಂದಿನಿ ವೇರ್ ಹೌಸ್ ನಿಮಗೆ ಸೇರಬೇಕು ಅಂತಂದ್ರಿ. ಯಾವ ಆಧಾರದ ಮೇಲೆ ಆ ಜಾಗ ನಿಮಗೆ ಸೇರಬೇಕು ಅಂತ ಹೇಳ್ತಿದ್ದೀರಾ? ಬಿಸ್ನೆಸ್ ಬಗ್ಗೆ ಮಾತಾಡೋದಿದ್ರೆ ನೇರವಾಗಿ ಆಫೀಸಿಗೆ ಬಂದು ಮಾತಾಡಬೇಕಿತ್ತು, ಅಥವಾ ಫೋನ್ ಕಾಲ್ ಮಾಡಬೇಕಿತ್ತು. ಅದು ಬಿಟ್ಟು ಈ ಥರ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಇದು ಸರಿಯಾದ ಗಂಡಸ್ರ ಲಕ್ಷಣ ಅಲ್ಲ. ತಾಳ್ಮೆ ತಾಳ್ಮೆ ತಾಳ್ಮೆ. ಅದಕ್ಕೆ ನಾನು ಆಗ್ಲೇ ಕ್ಷಮೆ ಕೇಳಿದ್ದು. ಒಳ್ಳೆ ಕೆಲಸಕ್ಕೆ ಈ ಥರ ಕೆಟ್ಟ ದಾರಿ ಹಿಡಿಬೇಕಾಯ್ತಲ್ಲ ಅಂತ. ನನ್ನ ಮಾತು ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಕೆಟ್ಟ ದಾರಿನಲ್ಲಿ ಬಂದಾಯ್ತು, ಈಗ ಒಳ್ಳೆ ಮಾತಾಡೋಣ. ಈ ಜಾಗಕ್ಕೆ ಇದೇ ಮೊದಲು ಹೆಣ್ಮಗಳೊಬ್ಳು ಬರ್ತಾ ಇರೋದು, ಅದು ರಾಜನಂದಿನಿ ಚೀಫು. ಎಂಥ ಅದೃಷ್ಟವಂತರಲ್ವ ನಾವು. ರಾಜನಂದಿನಿ ಫ್ಯಾಬ್ರಿಕ್ಸ್ಗೆ ನನ್ನ ಜೀವನದಲ್ಲಿ ಮಹತ್ತರವಾದ ಸ್ಥಾನ ಇದೆ. ಅದಕ್ಕೆ ಇದೆಲ್ಲ ಮೇಡಮ್. ನೀವೇ ಅಲ್ವಾ ಜಲಂಧರ್? ಹೌದು, ನಾನೇ ಜಲಂಧರ್. ಯಾಕೆ ಸಂಶಯನಾ? ಯಾಕೋ ನೀವು ಮಾತಾಡ್ತಿರೋದನ್ನ ನೋಡಿದ್ರೆ ನೀವು ಜಲಂಧರ್ ಅಲ್ಲ ಅಂತ ಅನಿಸ್ತಾ ಇದೆ. ಆಗ್ಲೇ ನೀವು ಫೋನಲ್ಲಿ ಮಾತಾಡಿದ ವ್ಯಕ್ತಿ ಮತ್ತೆ ನೀವು ಬೇರೆ ಬೇರೆ. ಅವರೆಲ್ಲಿ? ಅದು ನಾನೇ 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 ಜಲಂಧರ್. ಜಲಂಧರ್ ಈಗ ಮಾತಾಡಕ್ಕೆ ಬಹಳ ಇದೆ. ವ್ಯವಹಾರ, ಕೆಲಸ, ಬದುಕು ಎಲ್ಲ ಮಾತಾಡೋಣ. ಮಂಜ, ಈ ಮೆಕ್ಯಾನಿಕ್ ತವ ರಿಪೇರಿ ಮಾಡಿಸಿದ್ರು ಏನೋ ಸರಿ ಇಲ್ಲಕ್ಕಲ್ಲ? ಸರಿ ಇಲ್ದಿರೋದು ಗಾಡಿ ಅಲ್ಲ ನೀನು. ನಾನು ನಿನ್ನ ಗಾಡಿ ಓಡಿಸ್ಬಿಟ್ಟೆ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಲ್ವಾ? ಇವನು ಹಬ್ಬ ಲವ್, ಇಷ್ಟೆಲ್ಲ ನೀನು ಅರ್ಥ ಮಾಡ್ಕೊಂಡಿರೋದು? ಲವ್, ನಿನ್ನ ಬಿಟ್ಟು ಇನ್ನು ಯಾವನ್ಗಾರ ಗಾಡಿ ಕೊಟ್ಟಿದ್ದೀನಿ ಅಲ್ಲ? ಅದನ್ನೇ ನಾನು ಕೇಳ್ತಿರೋದು ರಾಮಣ್ಣ. ನಿನಗೆ ನನ್ನ ಮ್ಯಾಗ ಆಟೋನ್ ಪಿಲೂತಿ ಇರೋದೇ ಆದರೆ ನನ್ನ ಪಿಲೂತಿಗೂ ಸಹಾಯ ಮಾಡು. ಲವ್, ನಿಂದು ಪಿರೂತಿನ ಏನು ಅನ್ನೋದೇ ನಂಗೆ ಡೌಟು ಕಲ. ನೋಡ್ದ ಹಂಗೆ ಮಾತು ಬದಲಾಯಿಸ್ಬಿಟ್ಟಲ್ಲ.
ಯಾಕಣ ಮಾತು ಬದಲಾಯಿಸ್ಬಿಟ್ಟೆ ಅಂದಿದ್ದಕ್ಕೆ ಬೇಸರ ಆಗೋಯ್ತೆ. ಸರಿ ಬಿಡು, ಏನೋ ಪ್ಲೋನಲ್ಲಿ ಹೇಳ್ಬಿಟ್ಟೆ. ಏನಣ್ಣ ನೋಡ್ತಿದ್ಯಾ? ಏನೋ ಕಟಕ್ ಅಂತ ಮುರಿದಂಗೆ ಆಯ್ತಲ್ಲ. ಅದಾ ನಾನೇ ಕೋಪದಾಗ ಅಲ್ಕಚ್ಚಿದೆ. ಹೇಳಿಲ್ಲ ಕೇಳಿ ಈಗ ತಾನೇ ಪಂಚರ್ ಹಾಕ್ದು, ಅದೇನಾಯ್ತು ನೋಡಮ್ಮ. ಅಣ್ಣ ಇಲ್ಲಿ ನೋಡು. ಬಳೆ ಸೈಡಿಗೆ ಬಿಸಾಕ್ಲಾ? ಅದೇ ಅಲ್ಲ ರೋಡ್ ಮಧ್ಯೆ ಬಳೆ ಬಿಸಾಕ್ತವ್ರು. ಅಣ್ಣ ಬೈಕ್ಗೆ ಬಳೆ ಹಾಕೊಂಡಿರೋ ಹೆಣ್ಮಕ್ಳು ಹತ್ಬಾರ್ದು ಅಂತೀಯ ಸರಿ, ಆದರೆ ಟಯರ್ಗೂ ಬಳೆ ಸಿಗಬಾರ್ದು ಅಂತಂದ್ರೆ ಯಾಕೋ ಓಸಿ ಓವರ್ ಆಯ್ತು ಕಣಣ್ಣ. ಲೇ ಅಮಿಕಂಗ್ ಗಾಡಿ ಹತ್ಲಾ? ಓ ಹೇಳಕ್ ಬಂದ್ಬಿಟ್ಟ. ಇನ್ನೂ ಅನುಮಾನನೇ ಇಲ್ಲ ಚಂಡೆ, ಇದು ಜಲಂಧರ್ ಮಾಡಿರೋ ಕೆಲಸನೇ. ಏನೋ ತಪ್ಪು ನಡೆಯುತ್ತೆ ಅಂತ ಮನಸ್ಸು ಹೇಳ್ತಿದೆ. ಇನ್ನೂ ತಡ ಮಾಡೋದು ಬೇಡ. ನೀನು ಈಗಲೇ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡು, ಈಗಲೇ. ಬೇಡ ಆರ್ಯ, ಪೊಲೀಸವ್ರನ್ನ ಇಂಟರ್ಫಿಯರ್ ಮಾಡೋದು ಬೇಡ. ಚಂಡೆ, ಇವತ್ತು ನನ್ನ ಮತ್ತು ಜಲಂಧರ್ ಮಧ್ಯ ಇರೋ ಎಲ್ಲ ಮನಸ್ತಾಪಗಳು ಚುಕ್ತಾಗಿ ಹೋಗಲಿ. ಅವನೇನೇ ಪ್ಲ್ಯಾನ್ ಮಾಡಿರಲಿ, ಅದಕ್ಕೆ ಇವತ್ತು ನಾನು ಫುಲ್ ಸ್ಟಾಪ್ ಕೊಡ್ತೀನಿ ಚಂಡೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅವನು ನನಗೇನಾದರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನ ನಾನು ಮಾಡೋದು ಬಿಡೋದಿಲ್ಲ. ಅವನನ್ನ ಸಾಯಿಸಿ. ಇಲ್ಲ ಚಂಡೆ, ನಾವು ಅವಸರ ಪಡೋದು ಬೇಡ. ಅದಕ್ಕೆ ನೀನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡು ಅಂತ ಹೇಳ್ತಿದ್ದೀನಿ. ಯಾವುದಕ್ಕೂ ಸೇಫರ್ ಸೈಡ್ ಇರಲಿ. ಬೇಡ, ಇದು ನನ್ನಿಂದ ಆಗೋದಿಲ್ಲ. ಈ ಇಶ್ಯೂ ಸಿಕ್ಕಾಪಟ್ಟೆ ದೊಡ್ಡದಾಗತ್ತೆ. ಆ ಜಲಂಧರ್ ಪೊಲೀಸರ ಕೈಗೇನಾದರೂ ಸಿಕ್ಕಾಕೊಂಡ್ರೆ ಖಂಡಿತ ಅವನು ನಿನ್ನ ಹೆಸರನ್ನ ಹೇಳ್ತಾನೆ. ಬೇಡ. ಸುಬ್ಬು ಅವ್ರು ಬೇರೆ ಇಲ್ಲೇ ಇದ್ದಾರೆ, ಹಾರ್ಟ್ ಪೇಷಂಟು. ನಿನ್ನೆ ರಾತ್ರಿ ಅವ್ರಿಗೇನೋ ತೊಂದರೆ ಆಗಿತ್ತು. ನಮ್ಮ ಗಾರ್ಡ್ ಹೋಗಿ ಮಾತ್ರೆ ತಗೊಂಡು ಬಂದ. ಇಂಥ ಟೈಮಲ್ಲಿ ನಾವು ಪೊಲೀಸವ್ರನ್ನ ಇನ್ವಾಲ್ವ್ ಮಾಡಿಬಿಟ್ರೆ ಪರಿಣಾಮನೇ ಬೇರೆ ಥರ ಆಗೋಗುತ್ತೆ. ಈ ರಿಸ್ಕ್ ಬೇಕಾ ನಮಗೆ? ಯೋಚನೆ ಮಾಡು. ನಾವಲ್ಲಿಗೆ ಹೋಗಲೇಬೇಕು ಚಂಡೆ, ಬೇರೆ ದಾರಿ ಇಲ್ಲ. ನಾವಲ್ಲಿ ತಲುಪೋವರೆಗೂ ಶಿ ವಿಲ್ ಹ್ಯಾಂಡಲ್ ಇಟ್. ಶಿ ವಿಲ್ ಹ್ಯಾವ್ ಟು. ನೀನು ಸುಬ್ಬೂರ್ಗೆ ಒಂದು ವ್ಯವಸ್ಥೆ ಮಾಡು. ಇವತ್ತು ಜಲಂಧರ್ನ ಸ್ವತಃ ನಾನೇ ಎದುರಿಸ್ತೀನಿ.